ರಾಜ್ಯ ಕಾಂಗ್ರೆಸ್ನಲ್ಲಿ ಮೇ ಕ್ರಾಂತಿ ನಡೆಯುತ್ತೆ, ಹಂಗಾಗುತ್ತೆ ಹಿಂಗಾಗುತ್ತೆ ಅನ್ನೋಂಥ ಭಾರಿ ಚರ್ಚೆಗಳಾಗ್ತಾ ಇತ್ತು. ಇನ್ನು DCM DK ಶಿವಕುಮಾರ್ ದೆಹಲಿಗೆ ಹೋಗಿ ಠಿಕಾಣಿ ಹೊಡಿದ್ರು, ಬರೋವಾಗ ಅವರು CM ಚೇರನ್ನ ಗಟ್ಟಿ ಮಾಡ್ಕೊಂಡೇ ಬರ್ತಾರೆ ಅಂತ ಇತ್ತು. ಆದರೆ ಬರಿಗೈಯಲ್ಲಿ ವಾಪಸ್ ಆಗಿದ್ದಾರೆ. ಹಾಗಿದ್ರೆ ಮುಂದೇನು ಅನ್ನುವಂಥ ಗುಸುಗುಸು ಚರ್ಚೆ ಜೋರಾಗಿದೆ. ಒಂದು ವರದಿ ಇದೆ ಈ ಬಗ್ಗೆ, ನೋಡ್ಕೊಂಬನ್ನಿ. ಡೆಲ್ಲಿನ ಗಾಳಿಗೆ ಕುಡಿಯೋಕೆ ಬಂದಿಲ್ಲ. ನಾನು ಯಾವುದೂ ಪೊಲಿಟಿಕಲ್ ಇಶ್ಯೂಸ್ ನಾನು ಮೀಡಿಯಾ ಮುಂದೆ ಮಾತಾಡೋದು. ಕೇವಲ 2 ದಿನ ಅಂದು ದೆಹಲಿಯಲ್ಲಿ ನಿಂತು ನಾನು ಗಾಳಿ ನೀರು ಕುಡಿಯಲು ಬಂದಿಲ್ಲ ಎಂದು ಅಬ್ಬರಿಸಿದ್ದ ಡಿಕೆಶಿ ಇಂದು ಬೆಂಗಳೂರಿಗೆ ಬಂದು ಮಾಧ್ಯಮಗಳ ಮುಂದೆ ನಾನೇನು ಮಾತೇ ಆಡಲ್ಲ ಅಂತಿದ್ದಾರೆ. ಡಿಕೆಶಿ ದಿಢೀರ್ ದೆಹಲಿ ಯಾತ್ರೆ ಬೆನ್ನಲ್ಲೇ ಮೇ ಕ್ರಾಂತಿ ಸುತ್ತ ಬೆಳೆದಿದ್ದ ರೆಕ್ಕೆ ಪುಕ್ಕಗಳು ಒಂದೊಂದಾಗಿ ಉದುರಲು ಆರಂಭಿಸಿದೆ. ದೆಹಲಿಯಿಂದ ಡಿಕೆಶಿ ಮತ್ತೆ ಖಾಲಿ ಕೈನಲ್ಲಿ ವಾಪಸ್. ಕಾಂಗ್ರೆಸ್ನಲ್ಲಿ ಮೇ ಕ್ರಾಂತಿ ಕೇವಲ ಭ್ರಾಂತಿಯ. ಇದೇ ತಿಂಗಳ 24ನೇ ತಾರೀಕಿನಂದು ದಿಢೀರ್ ದೆಹಲಿ ಯಾತ್ರೆ ಕೈಗೊಂಡಿದ್ದ DCM DKಶಿ ಗುಟ್ಟಾಗಿ ಕೆಲ ದೆಹಲಿ ನಾಯಕರನ್ನ ಭೇಟಿಯಾಗಿದ್ರು. ರಾತ್ರಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತಿಗೆ ಸಿಕ್ಕ DKಶಿ ಖಡಕ್ ಡೈಲಾಗ್ ಹೊಡೆದಿದ್ರು. ನಾನು ಬೆಂಗಳೂರಿನಿಂದ ದೆಹಲಿಗೆ ಕೇವಲ ಗಾಳಿ ನೀರು ಕುಡಿಯಲು ಬಂದಿಲ್ಲ ಎಂದು ಅಬ್ಬರಿಸಿದ್ರು. ಡೆಲ್ಲಿನ ಗಾಳಿಗೆ ಕುಡಿಯೋಕೆ ಬಂದಿಲ್ಲ ನಾನು. ಸರಿ, ಗಾಳಿ ಕುಡಿಯೋಕೆ ಬಂದಿಲ್ಲ, ಯಾರಿಗಾರು ನೀರು ಕುಡ್ಸೋಕೆ ಬಂದಿದ್ದೀರಾ ಸರ್? ಏಪ್ರಿಲ್ 24ರ ರಾತ್ರಿ ಮಾಧ್ಯಮಗಳಿಗೆ ಖಡಕ್ ಬೈಟ್ ಕೊಟ್ಟಿದ್ದ DKಶಿ ಸಾಹೇಬ್ರು ಇಂದು ಬೆಂಗಳೂರಿನಲ್ಲಿ ಕಾಣಿಸಿಕೊಂಡ್ರು. 2 ದಿನ ಕರ್ನಾಟಕ ಭವನದಲ್ಲೇ ಬಿಡಾರ ಹೂಡಿದ್ದ DCMಗೆ ಸಿಕ್ಕಿದ್ದು ಕರ್ನಾಟಕದವರೇ ಆದ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮಾತ್ರ. 3 ದಿನ ದೆಹಲಿ ಸುತ್ತಾಡಿದ DKಶಿಗೆ ರಾಹುಲ್ ಗಾಂಧಿಯೂ ಸಿಗಲಿಲ್ಲ, ಸೋನಿಯಾ ಗಾಂಧಿ ದರ್ಶನವೂ ಆಗಲಿಲ್ಲ, ಕನಿಷ್ಠ ವೇಣುಗೋಪಾಲ್ ಸಹ ಮಾತಿಗೆ ಸಿಗಲಿಲ್ಲ. ಕೊನೆಗೆ ಖಾಲಿ ಕೈನಲ್ಲಿ ಬೆಂಗಳೂರಿಗೆ ಬಂದ DKಶಿ ಹೊಸ ವರಸೆ ತೆಗೆದಿದ್ದಾರೆ. ನೋಡಪ್ಪ, ನಾನು ಯಾವುದೂ ಪೊಲಿಟಿಕಲ್ ಇಶ್ಯೂಸ್ನ ಮೀಡಿಯಾ ಮುಂದೆ ಮಾತಾಡಲ್ಲ. ಏನಿದ್ರು ಟೈಮ್ ಬಂದಾಗ ನಿಮಗೆಲ್ಲ ಅದೆಲ್ಲ ಗೊತ್ತಾಗ್ತದೆ ಅಂತ ನಾನು ಹಿಂದಿನೇ ಹೇಳಿದ್ದೀನಿ. ಸೊ ಅಲ್ಲಿ ನಾಡ್ತಾ ಇದ್ದು ಏನು ನಮ್ಮಲ್ಲೇನು ಯಾವ ಸಮಸ್ಯೆ ಏನೂ ಇಲ್ಲ, ಯಾವ ಪಾಲಿಟಿಕ್ಸು ಇಲ್ಲ, ಏನಿಲ್ಲ. ಏನೇನಾಗಬೇಕು, ಏನೇನು ತೀರ್ಮಾನಗಳಾಗಿದೆಯೋ ಆ ತೀರ್ಮಾನಗಳ ಪ್ರಕಾರ. ಸ್ಪೆಕ್ಯುಲೇಷನ್ ಇದೆ ಸರ್. 20ನೇ ತಾರೀಕು ಮೇಲೆ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ ಸರ್, ಪಕ್ಷದಲ್ಲಿ 100% ಗೊಂದಲಗಳಿರೋದು ನಿಜ, ಅದನ್ನು ಬಗೆಹರಿಸಬೇಕು ಹೈಕಮಾಂಡ್ ಅಂತಾನೆ ಹೇಳಿ. ಏನಿಲ್ಲ, ಅವ್ರು ಏನು ಯಾವ ಟೈಮಲ್ಲಿ ಏನು ಮಾಡಬೇಕು ಮಾಡ್ತಾರೆ. ನಮ್ಮ ಪಾರ್ಟಿಲಿ ಏನು ಬೇಕಾದ್ರೂ ಮಾಡ್ತಾರೆ, ಅದೇನು ಸಮಸ್ಯೆ ಇಲ್ಲ. ನಮಗೆ ನಮ್ಮ ಪಕ್ಷದ ಮೇಲೆ ವಿಶ್ವಾಸ ಇದೆ. ನಾನು ಮಾಧ್ಯಮದ ಮುಂದೆ ರಾಜಕೀಯ ಮಾತೇ ಆಡಲ್ಲ ಎಂದು ಸೈಲೆಂಟ್ ಆಗಿದ್ದಾರೆ. ದೆಹಲಿಯಲ್ಲಿ ಖಡಕ್ ಡೈಲಾಗ್ ಹೊಡೆದಿದ್ದ DKಶಿ ಬೆಂಗಳೂರಿಗೆ ಬಂದು ನಾನು ರಾಜಕೀಯವಾಗಿ ಮಾತಾಡಲ್ಲ ಎಂದು ಹೇಳಿದ್ಯಾಕೆ? ಪಟ್ಟದ ಫೈಟ್ನಲ್ಲಿ DKಶಿ ಶಸ್ತ್ರ ತ್ಯಾಗ ಮಾಡಿದ್ರಾ ಅಥವಾ ಸೈಲೆಂಟ್ ಆಗಿದ್ದು ಹೊಸ ಆಟ ಕಟ್ಟಿದ್ರಾ ಅನ್ನೋ ಗುಸುಗುಸು ಶುರುವಾಗಿದೆ. ಅಭಿಷೇಕ್ ಜೊತೆ ಸುರೇಶ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕನ್. ರಾಜ್ಯ ಕಾಂಗ್ರೆಸ್ನಲ್ಲಿ ಮೇ ಕ್ರಾಂತಿ ನಡೆಯುತ್ತೆ, ಹಂಗಾಗುತ್ತೆ ಹಿಂಗಾಗುತ್ತೆ ಅನ್ನೋಂಥ ಭಾರಿ ಚರ್ಚೆಗಳಾಗ್ತಾ ಇತ್ತು. ಇನ್ನು DCM DK ಶಿವಕುಮಾರ್ ದೆಹಲಿಗೆ ಹೋಗಿ ಠಿಕಾಣಿ ಹೊಡಿದ್ರು, ಬರೋವಾಗ ಅವರು CM ಚೇರನ್ನ ಗಟ್ಟಿ ಮಾಡ್ಕೊಂಡೇ ಬರ್ತಾರೆ ಅಂತ ಇತ್ತು. ಆದರೆ ಬರಿಗೈಯಲ್ಲಿ ವಾಪಸ್ ಆಗಿದ್ದಾರೆ. ಹಾಗಿದ್ರೆ ಮುಂದೇನು ಅನ್ನುವಂಥ ಗುಸುಗುಸು ಚರ್ಚೆ ಜೋರಾಗಿದೆ. ಒಂದು ವರದಿ ಇದೆ ಈ ಬಗ್ಗೆ, ನೋಡ್ಕೊಂಬನ್ನಿ. ಡೆಲ್ಲಿನ ಗಾಳಿಗೆ ಕುಡಿಯೋಕೆ ಬಂದಿಲ್ಲ. ನಾನು ಯಾವುದೂ ಪೊಲಿಟಿಕಲ್ ಇಶ್ಯೂಸ್ ನಾನು ಮೀಡಿಯಾ ಮುಂದೆ ಮಾತಾಡೋದು. ಕೇವಲ 2 ದಿನ ಅಂದು ದೆಹಲಿಯಲ್ಲಿ ನಿಂತು ನಾನು ಗಾಳಿ ನೀರು ಕುಡಿಯಲು ಬಂದಿಲ್ಲ ಎಂದು ಅಬ್ಬರಿಸಿದ್ದ DKಶಿ ಇಂದು ಬೆಂಗಳೂರಿಗೆ ಬಂದು ಮಾಧ್ಯಮಗಳ ಮುಂದೆ ನಾನೇನು ಮಾತೇ ಆಡಲ್ಲ ಅಂತಿದ್ದಾರೆ. DKಶಿ ದಿಢೀರ್ ದೆಹಲಿ ಯಾತ್ರೆ ಬೆನ್ನಲ್ಲೇ ಮೇ ಕ್ರಾಂತಿ ಸುತ್ತ ಬೆಳೆದಿದ್ದ ರೆಕ್ಕೆ ಪುಕ್ಕಗಳು ಒಂದೊಂದಾಗಿ ಉದುರಲು ಆರಂಭಿಸಿದೆ. ದೆಹಲಿಯಿಂದ DKಶಿ ಮತ್ತೆ ಖಾಲಿ ಕೈನಲ್ಲಿ ವಾಪಸ್. ಕಾಂಗ್ರೆಸ್ನಲ್ಲಿ ಮೇ ಕ್ರಾಂತಿ ಕೇವಲ ಭ್ರಾಂತಿಯ. ಇದೇ ತಿಂಗಳ 24ನೇ ತಾರೀಕಿನಂದು ದಿಢೀರ್ ದೆಹಲಿ ಯಾತ್ರೆ ಕೈಗೊಂಡಿದ್ದ DCM DKಶಿ ಗುಟ್ಟಾಗಿ ಕೆಲ ದೆಹಲಿ ನಾಯಕರನ್ನ ಭೇಟಿಯಾಗಿದ್ರು. ರಾತ್ರಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತಿಗೆ ಸಿಕ್ಕ DKಶಿ ಖಡಕ್ ಡೈಲಾಗ್ ಹೊಡೆದಿದ್ರು. ನಾನು ಬೆಂಗಳೂರಿನಿಂದ ದೆಹಲಿಗೆ ಕೇವಲ ಗಾಳಿ ನೀರು ಕುಡಿಯಲು ಬಂದಿಲ್ಲ ಎಂದು ಅಬ್ಬರಿಸಿದ್ರು. ಡೆಲ್ಲಿನ ಗಾಳಿಗೆ ಕುಡಿಯೋಕೆ ಬಂದಿಲ್ಲ ನಾನು. ಸರಿ, ಗಾಳಿ ಕುಡಿಯೋಕೆ ಬಂದಿಲ್ಲ, ಯಾರಿಗಾರು ನೀರು ಕುಡ್ಸೋಕೆ ಬಂದಿದ್ದೀರಾ ಸರ್? ಏಪ್ರಿಲ್ 24ರ ರಾತ್ರಿ ಮಾಧ್ಯಮಗಳಿಗೆ ಖಡಕ್ ಬೈಟ್ ಕೊಟ್ಟಿದ್ದ DKಶಿ ಸಾಹೇಬ್ರು ಇಂದು ಬೆಂಗಳೂರಿನಲ್ಲಿ ಕಾಣಿಸಿಕೊಂಡ್ರು. 2 ದಿನ ಕರ್ನಾಟಕ ಭವನದಲ್ಲೇ ಬಿಡಾರ ಹೂಡಿದ್ದ DCMಗೆ ಸಿಕ್ಕಿದ್ದು ಕರ್ನಾಟಕದವರೇ ಆದ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮಾತ್ರ. 3 ದಿನ ದೆಹಲಿ ಸುತ್ತಾಡಿದ DKಶಿಗೆ ರಾಹುಲ್ ಗಾಂಧಿಯೂ ಸಿಗಲಿಲ್ಲ, ಸೋನಿಯಾ ಗಾಂಧಿ ದರ್ಶನವೂ ಆಗಲಿಲ್ಲ,
ಕನಿಷ್ಠ ವೇಣುಗೋಪಾಲ್ ಸಹ ಮಾತಿಗೆ ಸಿಗಲಿಲ್ಲ. ಕೊನೆಗೆ ಖಾಲಿ ಕೈನಲ್ಲಿ ಬೆಂಗಳೂರಿಗೆ ಬಂದ ಡಿಕೆಶಿ ಹೊಸ ವರಸೆ ತೆಗೆದಿದ್ದಾರೆ. ನೋಡಪ್ಪ, ನಾನು ಯಾವುದೂ ಪೊಲಿಟಿಕಲ್ ಇಶ್ಯೂಸ್ನ ಮೀಡಿಯಾ ಮುಂದೆ ಮಾತಾಡಲ್ಲ. ಏನಿದ್ರು ಟೈಮ್ ಬಂದಾಗ ನಿಮಗೆಲ್ಲ ಅದೆಲ್ಲ ಗೊತ್ತಾಗ್ತದೆ ಅಂತ ನಾನು ಹಿಂದೆನೇ ಹೇಳಿದ್ದೀನಿ. ಸೊ ಅಲ್ಲಿ ನಾಟ್ ಇದು ಏನು ನಮ್ಮಲ್ಲೇನು ಯಾವ ಸಮಸ್ಯೆ ಏನೂ ಇಲ್ಲ, ಯಾವ ಪಾಲಿಟಿಕ್ಸು ಇಲ್ಲ, ಏನಿಲ್ಲ. ಏನೇನಾಗಬೇಕು, ಏನೇನು ತೀರ್ಮಾನಗಳಾಗಿದೆಯೋ ಆ ತೀರ್ಮಾನಗಳ ಪ್ರಕಾರ ಸ್ಪೆಕ್ಯುಲೇಷನ್ ಏನಿದೆ ಸರ್, 20ನೇ ತಾರೀಕು ಮೇಲೆ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ ಸರ್, ಪಕ್ಷದಲ್ಲಿ 100% ಗೊಂದಲಗಳಿರೋದು ನಿಜ, ಅದನ್ನ ಬಗೆಹರಿಸಬೇಕು ಹೈಕಮಾಂಡ್ ಅಂತಾನೆ ಹೇಳಿ. ಏನಿಲ್ಲ, ಅವ್ರು ಏನು ಯಾವ ಟೈಮಲ್ಲಿ ಏನು ಮಾಡಬೇಕು ಮಾಡ್ತಾರೆ. ನಮ್ಮ ಪಾರ್ಟಿಲಿ ಏನು ಬೇಕಾದ್ರೂ ಮಾಡ್ತಾರೆ, ಅದೇನು ಸಮಸ್ಯೆ ಇಲ್ಲ. ನಮಗೆ ನಮ್ಮ ಪಕ್ಷದ ಮೇಲೆ ವಿಶ್ವಾಸ ಇದೆ. ನಾನು ಮಾಧ್ಯಮದ ಮುಂದೆ ರಾಜಕೀಯ ಮಾತೇ ಆಡಲ್ಲ ಎಂದು ಸೈಲೆಂಟ್ ಆಗಿದ್ದಾರೆ. ದೆಹಲಿಯಲ್ಲಿ ಖಡಕ್ ಡೈಲಾಗ್ ಹೊಡೆದಿದ್ದ ಡಿಕೆಶಿ ಬೆಂಗಳೂರಿಗೆ ಬಂದು ನಾನು ರಾಜಕೀಯವಾಗಿ ಮಾತಾಡಲ್ಲ ಎಂದು ಹೇಳಿದ್ಯಾಕೆ? ಪಟ್ಟದ ಫೈಟ್ನಲ್ಲಿ ಡಿಕೆಶಿ ಶಸ್ತ್ರ ತ್ಯಾಗ ಮಾಡಿದ್ರಾ ಅಥವಾ ಸೈಲೆಂಟ್ ಆಗಿದ್ದು ಹೊಸ ಆಟ ಕಟ್ಟಿದ್ರಾ ಅನ್ನೋ ಗುಸುಗುಸು ಶುರುವಾಗಿದೆ. ಅಭಿಷೇಕ್ ಜೊತೆ ಸುರೇಶ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕನ್. ರಾಜ್ಯ ಕಾಂಗ್ರೆಸ್ನಲ್ಲಿ ಮೇ ಕ್ರಾಂತಿ ನಡೆಯುತ್ತೆ, ಹಂಗಾಗುತ್ತೆ ಹಿಂಗಾಗುತ್ತೆ ಅನ್ನೋಂಥ ಭಾರಿ ಚರ್ಚೆಗಳಾಗ್ತಾ ಇತ್ತು. ಇನ್ನು DCM DK ಶಿವಕುಮಾರ್ ದೆಹಲಿಗೆ ಹೋಗಿ ಠಿಕಾಣಿ ಹೊಡಿದ್ರು, ಬರೋವಾಗ ಅವರು CM ಚೇರನ್ನ ಗಟ್ಟಿ ಮಾಡ್ಕೊಂಡೇ ಬರ್ತಾರೆ ಅಂತ ಇತ್ತು. ಆದರೆ ಬರಿಗೈಯಲ್ಲಿ ವಾಪಸ್ ಆಗಿದ್ದಾರೆ. ಹಾಗಿದ್ರೆ ಮುಂದೇನು ಅನ್ನುವಂಥ ಗುಸುಗುಸು ಚರ್ಚೆ ಜೋರಾಗಿದೆ. ಒಂದು ವರದಿ ಇದೆ ಈ ಬಗ್ಗೆ, ನೋಡ್ಕೊಂಬನ್ನಿ. ಡೆಲ್ಲಿನೇನು ಗಾಳಿಗೆ ಕುಡಿಯೋಕ್ಕೆ ಬಂದಿಲ್ಲ. ನಾನು ಯಾವುದೂ ಪೊಲಿಟಿಕಲ್ ಇಶ್ಯೂಸ್ನ ಮೀಡಿಯಾ ಮುಂದೆ ಮಾತಾಡಲ್ಲ. ಕೇವಲ 2 ದಿನ ಅಂದು ದೆಹಲಿಯಲ್ಲಿ ನಿಂತು ನಾನು ಗಾಳಿ ನೀರು ಕುಡಿಯಲು ಬಂದಿಲ್ಲ ಎಂದು ಅಬ್ಬರಿಸಿದ್ದ ಡಿಕೆಶಿ ಇಂದು ಬೆಂಗಳೂರಿಗೆ ಬಂದು ಮಾಧ್ಯಮಗಳ ಮುಂದೆ ನಾನೇನು ಮಾತೇ ಆಡಲ್ಲ ಅಂತಿದ್ದಾರೆ. ಡಿಕೆಶಿ ದಿಢೀರ್ ದೆಹಲಿ ಯಾತ್ರೆ ಬೆನ್ನಲ್ಲೇ ಮೇ ಕ್ರಾಂತಿ ಸುತ್ತ ಬೆಳೆದಿದ್ದ ರೆಕ್ಕೆ ಪುಕ್ಕಗಳು ಒಂದೊಂದಾಗಿ ಉದುರಲು ಆರಂಭಿಸಿದೆ. ದೆಹಲಿಯಿಂದ ಡಿಕೆಶಿ ಮತ್ತೆ ಖಾಲಿ ಕೈನಲ್ಲಿ ವಾಪಸ್. ಕಾಂಗ್ರೆಸ್ನಲ್ಲಿ ಮೇ ಕ್ರಾಂತಿ ಕೇವಲ ಭ್ರಾಂತಿಯ. ಇದೇ ತಿಂಗಳ 24ನೇ ತಾರೀಕಿನಂದು ದಿಢೀರ್ ದೆಹಲಿ ಯಾತ್ರೆ ಕೈಗೊಂಡಿದ್ದ DCM ಡಿಕೆಶಿ ಗುಟ್ಟಾಗಿ ಕೆಲ ದೆಹಲಿ ನಾಯಕರನ್ನ ಭೇಟಿಯಾಗಿದ್ರು. ರಾತ್ರಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತಿಗೆ ಸಿಕ್ಕ ಡಿಕೆಶಿ ಖಡಕ್ ಡೈಲಾಗ್ ಹೊಡೆದಿದ್ರು. ನಾನು ಬೆಂಗಳೂರಿನಿಂದ ದೆಹಲಿಗೆ ಕೇವಲ ಗಾಳಿ ನೀರು ಕುಡಿಯಲು ಬಂದಿಲ್ಲ ಎಂದು ಅಬ್ಬರಿಸಿದ್ರು. ಡೆಲ್ಲಿನೇನು ಗಾಳಿಗಿಳಿ ಕುಡಿಯೋಕ್ಕೆ ಬಂದಿಲ್ಲ ನಾನು. ಸರಿ, ಗಾಳಿ ಕುಡಿಯೋಕೆ ಬಂದಿಲ್ಲ, ಯಾರಿಗಾರು ನೀರು ಕುಡ್ಸೋಕೆ ಬಂದಿದ್ದೀರಾ ಸರ್? ಏಪ್ರಿಲ್ 24ರ ರಾತ್ರಿ ಮಾಧ್ಯಮಗಳಿಗೆ ಖಡಕ್ ಬೈಟ್ ಕೊಟ್ಟಿದ್ದ ಡಿಕೆಶಿ ಸಾಹೇಬ್ರು ಇಂದು ಬೆಂಗಳೂರಿನಲ್ಲಿ ಕಾಣಿಸಿಕೊಂಡ್ರು. 2 ದಿನ ಕರ್ನಾಟಕ ಭವನದಲ್ಲೇ ಬಿಡಾರ ಹೂಡಿದ್ದ DCMಗೆ ಸಿಕ್ಕಿದ್ದು ಕರ್ನಾಟಕದವರೇ ಆದ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮಾತ್ರ. 3 ದಿನ ದೆಹಲಿ ಸುತ್ತಾಡಿದ ಡಿಕೆಶಿಗೆ ರಾಹುಲ್ ಗಾಂಧಿಯೂ ಸಿಗಲಿಲ್ಲ, ಸೋನಿಯಾ ಗಾಂಧಿ ದರ್ಶನವೂ ಆಗಲಿಲ್ಲ. ಕನಿಷ್ಠ ವೇಣುಗೋಪಾಲ್ ಸಹ ಮಾತಿಗೆ ಸಿಗಲಿಲ್ಲ. ಕೊನೆಗೆ ಖಾಲಿ ಕೈನಲ್ಲಿ ಬೆಂಗಳೂರಿಗೆ ಬಂದ ಡಿಕೆಶಿ ಹೊಸ ವರಸೆ ತೆಗೆದಿದ್ದಾರೆ. ನೋಡಪ್ಪ, ನಾನು ಯಾವುದೂ ಪೊಲಿಟಿಕಲ್ ಇಶ್ಯೂಸ್ನ ಮೀಡಿಯಾ ಮುಂದೆ ಮಾತಾಡಲ್ಲ. ಏನಿದ್ರು ಟೈಮ್ ಬಂದಾಗ ನಿಮಗೆಲ್ಲ ಅದೆಲ್ಲ ಗೊತ್ತಾಗ್ತದೆ ಅಂತ ನಾನು ಹಿಂದೆನೇ ಹೇಳಿದ್ದೀನಿ. ಸೊ ಅಲ್ಲಿ ನಾಟ್ ಇದು ಏನು ನಮ್ಮಲ್ಲೇನು ಯಾವ ಸಮಸ್ಯೆ ಏನೂ ಇಲ್ಲ, ಯಾವ ಪಾಲಿಟಿಕ್ಸು ಇಲ್ಲ, ಏನಿಲ್ಲ. ಏನೇನಾಗಬೇಕು, ಏನೇನು ತೀರ್ಮಾನಗಳಾಗಿದೆಯೋ ಆ ತೀರ್ಮಾನಗಳ ಪ್ರಕಾರ ಸ್ಪೆಕ್ಯುಲೇಷನ್ ಏನಿದೆ ಸರ್, 20ನೇ ತಾರೀಕು ಮೇಲೆ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ ಸರ್, ಪಕ್ಷದಲ್ಲಿ 100% ಗೊಂದಲಗಳಿರೋದು ನಿಜ, ಅದನ್ನ ಬಗೆಹರಿಸಬೇಕು ಹೈಕಮಾಂಡ್ ಅಂತಾನೆ ಹೇಳಿ. ಏನಿಲ್ಲ, ಅವ್ರು ಏನು ಯಾವ ಟೈಮಲ್ಲಿ ಏನು ಮಾಡಬೇಕು ಮಾಡ್ತಾರೆ. ನಮ್ಮ ಪಾರ್ಟಿಲಿ ಏನು ಬೇಕಾದ್ರೂ ಮಾಡ್ತಾರೆ, ಅದೇನು ಸಮಸ್ಯೆ ಇಲ್ಲ. ನಮಗೆ ನಮ್ಮ ಪಕ್ಷದ ಮೇಲೆ ವಿಶ್ವಾಸ ಇದೆ. ನಾನು ಮಾಧ್ಯಮದ ಮುಂದೆ ರಾಜಕೀಯ ಮಾತೇ ಆಡಲ್ಲ ಎಂದು ಸೈಲೆಂಟ್ ಆಗಿದ್ದಾರೆ. ದೆಹಲಿಯಲ್ಲಿ ಖಡಕ್ ಡೈಲಾಗ್ ಹೊಡೆದಿದ್ದ ಡಿಕೆಶಿ ಬೆಂಗಳೂರಿಗೆ ಬಂದು ನಾನು ರಾಜಕೀಯವಾಗಿ ಮಾತಾಡಲ್ಲ ಎಂದು ಹೇಳಿದ್ಯಾಕೆ? ಪಟ್ಟದ ಫೈಟ್ನಲ್ಲಿ ಡಿಕೆಶಿ ಶಸ್ತ್ರ ತ್ಯಾಗ ಮಾಡಿದ್ರಾ ಅಥವಾ ಸೈಲೆಂಟ್ ಆಗಿದ್ದು ಹೊಸ ಆಟ ಕಟ್ಟಿದ್ರಾ ಅನ್ನೋ ಗುಸುಗುಸು ಶುರುವಾಗಿದೆ. ಅಭಿಷೇಕ್ ಜೊತೆ ಸುರೇಶ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕನ್.